ಗಾಯತ್ರಿ ಜಪ ಇಲ್ಲದೆ ಇರುವುದರಿಂದಾಗಿ ರಾಮಾಯಣ ಒಲಿಯೋದಿಲ್ಲ. ರಾಮಾಯಣ ಒಲಿದೇ ಇದ್ದದರಿಂದಾಗಿ ರಾಮನ ಗುಣಗಳಿಲ್ಲ. ರಾಮನ ಗುಣಗಳಿಲ್ಲ ಅದರಿಂದಾಗಿ ನಮ್ಮಲ್ಲಿ ಗುಣಗಳಿಲ್ಲ. ನಮ್ಮಲ್ಲಿ ಗುಣಗಳು ಇಲ್ಲದೆ ಇದರಿಂದಾಗಿ ನಮ್ಮ ಮನೆಯೊಳಗೆ ರಾಮರಾಜ್ಯ ಸ್ಥಾಪನೆ ಮಾಡಲಿಕ್ಕೆ ಆಗೋದಿಲ್ಲ. ರಾಮರಾಜ್ಯ ಸ್ಥಾಪನೆ ಆಗದೇ ಇದ್ದದ್ದಕ್ಕಾಗಿ ನನ್ನ ಮನೆಯೊಳಗೆ ಸಂಕಟ, ಕಷ್ಟ, ದುಃಖ, ಆಪತ್ತು, ರೋಗ, ರುಜಿನ ನೂರಾರು ಸಾವಿರಾರು. ಈ ಎಲ್ಲ ಆಪತ್ತುಗಳನ್ನೂ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಅತ್ಯಂತ ಸುಲಭವಾದ ಉಪಾಯವೇನು, ಬೇಸ್ಮೆಂಟ್ ಏನು? ಅದು ಗಾಯತ್ರಿ ಜಪ. ಈ ಗಾಯತ್ರಿ ರಾಮಾಯಣಕ್ಕೂ ಬೇಕು, ಇದೇ ಗಾಯತ್ರಿ ಭಾಗವತಕ್ಕೂ ಬೇಕು, ಇದೇ ಗಾಯತ್ರಿ ಸೂತ್ರ ಭಾಷ್ಯಕ್ಕೂ ಬೇಕು, ಇದೇ ಗಾಯತ್ರಿ ಮಹಾಭಾರತಕ್ಕೂ ಬೇಕು, ಇದೇ ಗಾಯತ್ರಿ ಸರ್ವಸ್ವಕ್ಕೆ ಬೇಕು. ಒಂದು ಗಾಯತ್ರಿ ಜಪವನ್ನು ಮಾಡುವುದರಿಂದ ಎಲ್ಲವೂ ನಮ್ಮ ಕೈಗೆ ಸಿಕ್ಕು ಬರ್ತದೆ, ಎಲ್ಲವೂ ನಮಗೆ ಒಲಿದು ಬರ್ತದೆ, ನಮಗೆ ಬೆನ್ನೆಲುಬಾಗಿ ನಿಲ್ಲತ್ತೆ. ಎಷ್ಟರ ಮಟ್ಟಿಗೆ ಅಂತಂದರೆ ವಿಜಯದಾಸರ ಜೀವನ ಚರಿತ್ರೆಯನ್ನು ಕೊಂಡಾಡುವ ಸ್ತೋತ್ರದಲ್ಲಿ ಹೇಳ್ತಾರೆ ಏನಂತೆ, ಗ್ರಹಗಳೆಲ್ಲವೂ ಇವರಿಗೆ ಸಹಾಯ ಮಾಡುತ್ತಾ. 8,000 ರೂಪಾಯಿ ಕೊಟ್ಟು ಶಾಂತಿ ಮಾಡಿಸಬೇಕಾದ ಅವಶ್ಯಕತೆಯೇ ಬೀಳುವುದಿಲ್ಲ ಮನೆಯೊಳಗೆ ಗಾಯತ್ರಿ ಜಪ ಮಾಡುವವರಿಗೆ. ಆಚಾರ್ಯರು ಅಷ್ಟು ತೆಗೆದುಕೊಂಡ್ರಪ್ಪ ಅಂತ ಆಚಾರ್ಯ ಬೈಯುವ ಪರಿಸ್ಥಿತಿಯೂ ಬರುವುದಿಲ್ಲ ಗಾಯತ್ರಿ ಜಪ ಮಾಡುವವರಿಗೆ. ಆಚಾರ ಭಾಳ ದುಡ್ಡು ಕೇಳ್ತಾರೆ, ಗಾಯತ್ರಿ ಜಪನೂ ಬೇಡ, ಆಚಾರೂ ಬೇಡ, ಯಾವ ಹೋಮನೂ ಬೇಡ ಅಂತ ಹೇಳಿ ಬ್ಯಾಕ್ಫೂಟಿಗೆ ಹೋಗುವಂಥ ಪ್ರಸಂಗವೂ ಬರುವುದಿಲ್ಲ. ಇದು ಗಾಯತ್ರಿ ಜಪದ ಒಂದು ಅದ್ಭುತವಾದ ಮಹಿಮೆ. ಇದನ್ನೇ ಪುಣ್ಯಾತ್ಮ ವಾಲ್ಮೀಕಿ ತಾನು ಮಾಡಿದ, ಅದರಿಂದ ಸುಲಭವಾಗಿ ಒಲಿದು ಬಂತು. ಇದು ಗಾಯತ್ರಿಯ ವೈಭವ. ಹೀಗೆ ಯಾರು ತಪಸ್ಸು ಮಾಡ್ತಾರೆ, ಜೊತೆಗೆ ಸ್ವಲ್ಪ ಅಧ್ಯಯನವನ್ನು ಯಾರು ಮಾಡ್ತಾರೆ, ಅವರಿಗೆ ರಾಮಾಯಣ ಅತ್ಯಂತ ಶೀಘ್ರದೊಳಗೆ ನಮಗೆ ಕೈವಶವಾಗಿ ಬರುತ್ತೆ. ಇದರೊಳಗೆ ಎರಡು ಮಾತಿಲ್ಲ, ಎರಡು ಸಂಶಯವಿಲ್ಲ. ಇದು ರಾಮಾಯಣದ ಒಂದು ಅತ್ಯಂತ ವೈಭವದ ಮಹಿಮೆ ಎಂಬುದಾಗಿ ತಿಳಿಸ್ತಾರೆ. ಆದ್ದರಿಂದಾಗಿ ಈ 4-6 ದಿನಗಳಲ್ಲಿ ನಾವೇನು ರಾಮಾಯಣವನ್ನು ಕೇಳ್ತಾ ಇದ್ದೇವೆ, ನಮ್ಮ ಕೈಲಾದಷ್ಟು, ಇವತ್ತಂತರೂ ಇಂಥ ಪರಿಸ್ಥಿತಿ ಬಂದಿದೆ ಅಂದರೆ ಏಕಾದಶಿ ಮಾಡಬೇಡ, ಚಾತುರ್ಮಾಸ್ಯ ಬೇಡ, ಧರ್ಮ ಬೇಡ, ವಿಷ್ಣು ಸಹಸ್ರನಾಮ ಬೇಡ, ದೇವರ ಪೂಜೆ ಬೇಡ, ಅಟ್ಲೀಸ್ಟ್ 2 ಹೊತ್ತು ಸಂಧ್ಯಾವಂದನಾದರೂ ಮಾಡಪ್ಪ ಅಂತ ಕಾಲು ಹಿಡಿದು ಬೇಡಿಕೊಳ್ಳುವ ಪರಿಸ್ಥಿತಿ ಇವತ್ತು ಬಂದಿದೆ.